ಕರ್ತನಾದ ಯೇಸು ಕ್ರಿಸ್ತರ ನಾಮದಲ್ಲಿ ನಿಮ್ಮೆಲ್ಲರಿಗೆ ನನ್ನ ಹೃದಯಪೂರ್ವಕದಿಂದ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಇವಾಗ ನಾನು ಹೇಳುವಂಥ ಅಂಶದ ಹೆಸರು ಚಿಯೋನ್ ಹಾಗೂ ಯೆರೂಸಲೇಮಿನ ವಿಶಿಷ್ಟತೆ. ಚಿಯೋನ್ ಹಾಗೂ ಯೆರೂಸಲೇಮಿನ ವಿಶಿಷ್ಟತೆ, ಇದರ ಬಗ್ಗೆ ಮಾತನಾಡ್ತಾ ಇದ್ದೀನಿ. ಚಿಯೋನ್ ಎನ್ನುವಂಥ ಪಟ್ಟಣವನ್ನು ಕುರಿತು, ಯೆರೂಸಲೇಮ್ ಎನ್ನುವಂಥ ಪಟ್ಟಣವನ್ನು ಕುರಿತು ದೇವರ ಮಕ್ಕಳು, ಕ್ರೈಸ್ತರು ಎಂದು ಕರೆಯಲ್ಪಡುತ್ತಿರುವಂಥ ಪ್ರತಿಯೊಬ್ಬರು ಕೂಡ ಈ ಒಂದು ಪದವನ್ನು ಬಹಳವಾಗಿ ಕೇಳಿರ್ತೀರ. ಚಿಯೋನ್ ಪಟ್ಟಣ, ಯೆರೂಸಲೇಮ್ ಪಟ್ಟಣ ಅಂತ. ಈ ಹೆಸರಿನಲ್ಲಿ ಪ್ರಪಂಚ ದೇಶದಲ್ಲಿ ಅನೇಕ ಸಭೆಗಳು ಇದೆ ಪ್ರಿಯರೇ. ಅನೇಕ ಸಭೆಗಳು ಇದೆ. ಆ ಸಭೆಗಳಲ್ಲಿ ಕೆಲವರು ಬೋಧನೆ ಹೇಗಿರುತ್ತೆ ಅಂತ ನೋಡುವಾಗ, ನಮ್ಮದು ಚಿಯೋನು ಸಭೆ, ನಮ್ಮದು ಚಿಯೋನು ಸಭೆ, ನಮ್ಮದು ಯೆರೂಸಲೇಮ್ ಸಭೆ, ಇಲ್ಲ ನೂತನ ಯೆರೂಸಲೇಮ್ ಸಭೆ ಅಂಥೇಳಿ ತುಂಬ ಜನ ಮಾತನಾಡಿಕೊಳ್ಳುವಂಥದ್ದು. ಇಲ್ಲ, ನಮ್ಮ ಸಭೆಯಲ್ಲಿ ಬಂದರೇ ನಿಮಗೆ ಪರಲೋಕ, ನಮ್ಮ ಸಭೆಯಲ್ಲಿ ಸೇರಿದರೇ ನಿಮಗೆ ಪರಲೋಕ, ಇಲ್ಲದೆ ಹೋದರೆ ನಿಮಗೆ ಪರಲೋಕ ಇಲ್ಲ. ನಮ್ಮದು ಚಿಯೋನು ಸಭೆ, ನಮ್ಮದು ದೇವರ ಮೂಲಕ ಏರ್ಪಾಟ್ ಮಾಡಿರುವಂಥ ಸಭೆ. ಯೇಸು ಕ್ರಿಸ್ತರು ನಮ್ಮ ಸಭೆಗೆ ಆಶೀರ್ವಾದ ಮಾಡಿದ್ದಾರೆ. ನಮ್ಮ ಬಳಿಯಲ್ಲಿ ಯೇಸು ಪ್ರಭು ಇದ್ದಾರೆ. ನಮ್ಮ ಸಭೆಯಲ್ಲಿ ಇದ್ರೇ ನಿಮಗೆ ಪರಲೋಕ ಇದೆ, ಇಲ್ಲದೆ ಹೋದರೆ ನಿಮಗೆ ಪರಲೋಕ ಇಲ್ಲ. ನೀವು ದೇವರ ಸಭೆಯಲ್ಲಿ ಇಲ್ಲ, ನೀವು ದೆವ್ವದ ಸಭೆಯಲ್ಲಿದ್ದೀರಾ. ಇಂತಹ ಮಾತುಗಳನ್ನು ಅಲ್ಲಲ್ಲಿ ಕೇಳ್ತಾ ಇರ್ತೀವಿ. ಕೇರಳದಲ್ಲಿ ಇದೊಂದು ಸಭೆ ಸ್ಥಾಪನೆಯಾಗಿದೆ ಸುಮಾರು ವರ್ಷಗಳ ಹಿಂದೆ. ಕೇರಳದಲ್ಲಿ ಈ ಸಭೆ ಅಂದರೆ ನಮ್ಮದು ಸಿಯೋನು ಸಭೆ, ಇಲ್ಲ ನೂತನ ಯೆರೂಸಲೇಮ್ ಸಭೆ. ನಮ್ಮ ಬಳಿಯಲ್ಲಿ ಮೆಸ್ಸಯ ಇದ್ದಾರೆ. ಇನ್ನು ಕೆಲವರು ಏನು ಹೇಳ್ತಾರೆ ಅಂದರೆ, ಮೆಸ್ಸಯ ಆಲ್ರೆಡಿ ಬಂದಿದ್ದಾರೆ. ಯಾಕೆಂದರೆ 1ನೇ ಶತಮಾನದಲ್ಲಿ ಯೇಸು ಪ್ರಭು ಹೇಳಿದಾರಲ್ವ, ನಾನು ತಿರುಗಿ ಮತ್ತೆ ಬರುತ್ತೇನೆ ನಿಮ್ಮ ಬಳಿಗೆ ಅಂತ ಹೇಳಿದ್ದಾರೆ ನೋಡಿ. ಈ ಮಾತನ್ನು ಬಳಸಿಕೊಂಡು ನಮ್ಮ ಬಳಿಯಲ್ಲಿ ಯೇಸು ಪ್ರಭು ಬಂದಿದ್ದಾರೆ, ನಮ್ಮಲ್ಲಿ ಯೇಸು ಪ್ರಭು ಇದ್ದಾರೆ. ನಮ್ಮದು ಚಿಯೋನು ಸಭೆ, ನಮ್ಮದು ನೂತನ ಯೆರೂಸಲೇಮ್ ಸಭೆ, ನಮ್ಮದೇ ನಿಜವಾದ ಸಭೆ. ಇಲ್ಲಿ ಖಂಡಿತವಾಗಿ ನೀವೆಲ್ಲರೂ ಬರಲೇಬೇಕು. ಇಲ್ಲಿ ಸಮಾಧಾನ ಇರುತ್ತೆ, ಇಲ್ಲಿ ಸಂತೋಷ ಇರುತ್ತೆ, ಇಲ್ಲಿ ಆನಂದ ಇರುತ್ತೆ. ನಮ್ಮ ಜೊತೆಯಲ್ಲಿ ಕೈಗಳನ್ನು ಜೋಡಿಸಿದರೆ ನಿಮಗೆ ಎಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತೆ, ಸ್ವರ್ಗ ಸಿಗುತ್ತೆ ಅಂತೇಳಿ ಇಂತಹ ಬೋಧನೆಯನ್ನು ಈ ದಿನಗಳಲ್ಲಿ ಕೇಳ್ತಾ ಇದ್ದೀವಿ ಪ್ರಿಯರೇ. ಈ ದಿನಗಳಲ್ಲಿ ಇಂಥ ಬೋಧನೆಯನ್ನು ನಾವು ಕೇಳ್ತಾ ಇರ್ತೀವಿ. ಇವಾಗ ನಾವೇನಪ್ಪ ಅಂತ ನೋಡುವಾಗ, ನಾವು ವಾಕ್ಯಗಳನ್ನು ಚೆನ್ನಾಗಿ ಕೇಳಬೇಕು, ಕಲಿಬೇಕು, ತಿಳ್ಕೊಳ್ಬೇಕು, ಪರಿಶೋಧನೆ ಮಾಡಬೇಕು. ಅದು ನಾವು ಕಲಿತ ಮೇಲೆ ನಾವು ಎಲ್ಲೆಲ್ಲಿ ಇದ್ದೀವಿ, ನಮ್ಮ ಪರಿಸರದಲ್ಲಿ ಅಕ್ಕಪಕ್ಕ ಒಂದು ಸ್ನೇಹಿತರಾಗಿರ್ಬೋದು, ಬಂಧು ಮಿತ್ರರಾಗಿರ್ಬೋದು, ನಮ್ಮ ಕೈಲಾದಷ್ಟು ಮಟ್ಟಿಗೆ ನಾವೇನು ಮಾಡಬೇಕು, ದೇವರ ಪ್ರೀತಿಯನ್ನು ಸಾರಬೇಕಾಗತ್ತೆ. ಆ ಒಂದು ಜವಾಬ್ದಾರಿಯನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ಬೈಬಲ್ ಗ್ರಂಥವನ್ನು ಓದುವಾಗ ಅನೇಕ ಪ್ರಶ್ನೆಗಳು ಬರ್ತಾ ಇರುತ್ತೆ. ಬಂದಾಗ ಅದಕ್ಕೆ ವಾಕ್ಯದ ಮೂಲಕ ನಾವು ಉತ್ತರವನ್ನು ತಿಳ್ಕೊಳ್ಬೇಕು ಪ್ರಿಯರೇ. ವಾಕ್ಯದ ಮೂಲಕ ತಿಳ್ಕೊಳ್ಬೇಕಾದ್ರೆ ಏನು ಮಾಡಬೇಕು ಹೇಳಿ? ಓದಬೇಕಲ್ಲ. ನಾವು ಓದ್ತೀವ ಅಂದರೆ ಓದ್ತೀವಿ, ಸ್ವಲ್ಪ ಅಂದರೆ ಜಾಸ್ತಿ ಓದಬೇಕು, ದೇವರ ಧ್ಯಾನದಲ್ಲಿರಬೇಕು. ಯಾಕೆಂದರೆ ನಮ್ಮ ತಂದೆ ದೇವರು, ಅವ್ರ ಮಾತೇ ಇದು, ಅವರ ಸಹವಾಸದಲ್ಲಿ ನಾವಿರಬೇಕು. ದೇವರ ಸಹವಾಸದಲ್ಲಿ
ಯೇಸು ಕ್ರಿಸ್ತರ ಸಹವಾಸದಲ್ಲಿ, ಅನ್ಯೋನ್ಯ ಸಹವಾಸದಲ್ಲಿ, ಪವಿತ್ರಾತ್ಮನ ಅನ್ಯೋನ್ಯ ಸಹವಾಸ, ಬೈಬಲ್ ಸಹವಾಸ, ಆತ್ಮಿಕ ಸಹವಾಸ ಇದ್ದಾಗ ಅದೇ ತಂದೆಯಾದ ದೇವರು ನಮ್ಮ ಜೊತೆಯಲ್ಲಿ ಇರ್ತಾರೆ, ಯೇಸು ಪ್ರಭು ಇರ್ತಾರೆ, ಪವಿತ್ರಾತ್ಮರು ಇರ್ತಾರೆ. ಆ ನಂಬಿಕೆ ನಮಗಿದೆಯಾ? ಆ ನಂಬಿಕೆ ನಮ್ಮಲ್ಲಿ ಇಲ್ಲ ಅಂದರೆ ನಮ್ಮಲ್ಲಿ ಏನು ತಿರುಗಾಡ್ತಾ ಇರುತ್ತಂದರೆ, ಲೋಕಕ್ಕೆ ಸಂಬಂಧಪಟ್ಟಂಥ ಕೆಲವು ವಿಚಾರಗಳು ಮೈಂಡಲ್ಲಿ ಇರುವುದರಿಂದ ಈ ದೇವರ ವಾಕ್ಯ ಏನಪ್ಪ ಅಂತ ನೋಡುವಾಗ ಎಲ್ಲೋ ಒಂದು ಕಡೆ ಇರುತ್ತೆ, ಅದು ಕೆಲಸ ಮಾಡ್ತಾ ಇರಲ್ಲ. ಅದು ಕೆಲಸ ಮಾಡಬೇಕಂದ್ರೆ ಮನಸ್ಫೂರ್ತಿಯಿಂದ ಆ ದೇವರಿಗೆ ನಾವು ಸ್ಥಾನ ಕೊಡಬೇಕಾಗತ್ತೆ. ಪ್ರಿಯರ ದೇವ್ರ ಮಕ್ಕಳಿರ, ತುಂಬ ಜನ ಈಗ ಮಾತನಾಡ್ತಾ ಇರ್ತಾರೆ, ಅದು ಕೂಡ ವಾಕ್ಯಗಳನ್ನು ತೋರಿಸ್ತಾರೆ, ಬೈಬಲಲ್ಲಿ ಬರೆಯಲ್ಪಟ್ಟಿರುವಂಥ ಕೆಲವು ವಾಕ್ಯಗಳನ್ನು ತೋರಿಸ್ತಾರೆ. ಇವತ್ತು ನಾವು ಕೆಲವು ವಿಷಯಗಳನ್ನು, ಈ ಚೀಯೋನು ನಗರ ಇಲ್ಲ ಪಟ್ಟಣ, ಇಲ್ಲ ಯೆರೂಸಲೇಮ್ ಪಟ್ಟಣ, ಹೊಸ ಒಡಂಬಡಿಕೆಯಲ್ಲಿ ನೋಡುವಾಗ ಪರಿಶುದ್ಧ ಪಟ್ಟಣ ಅಂತ ಯಾಕೆ ಹೇಳಿದ್ದಾರೆ, ಇವೆಲ್ಲ ಕೆಲವು ವಿಷಯಗಳನ್ನು ವಾಕ್ಯದ ಮೂಲಕ ನಾವು ತಿಳ್ಕೊಳ್ಳೋಣ ಪ್ರಿಯರೇ. ಮೊದಲನೇದಾಗಿ ಪೇತ್ರನು ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 6ನೇ ವಚನವನ್ನು ನೋಡೋಣ. ಪೇತ್ರನು ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 6ನೇ ವಚನ. ಇಗೋ, ಚೀಯೋನಿನಲ್ಲಿ ಮೂಲೆಗಲ್ಲನ್ನು ಇಡುತ್ತೇನೆ, ಅದು ಆಯಲ್ಪಟ್ಟದ್ದು, ಮಾನ್ಯವಾದದ್ದು, ಅದರ ಮೇಲೆ ನಂಬಿಕೆ ಇಡುವವನು ಆಶಾಭಂಗ ಪಡುವುದೇ ಇಲ್ಲ ಅಂತ ಹೇಳಿದ್ದಾರೆ. ಅದರ ಮೇಲೆ ನಂಬಿಕೆ ಇಡುವವನು ಆಶಾಭಂಗ ಪಡುವುದಿಲ್ಲ. ಹೀಗೋ ಚೀಯೋನಿನಲ್ಲಿ ಮೂಲೆಗಲ್ಲನ್ನು ಇಡುತ್ತೇನೆ, ಅದು ಆಯಲ್ಪಟ್ಟದ್ದು, ಮಾನ್ಯವಾದದ್ದು, ಅದರ ಮೇಲೆ ನಂಬಿಕೆ ಇಡುವವನು ಆಶಾಭಂಗ ಪಡುವುದೇ ಇಲ್ಲ. ಆಶಾಭಂಗ ಪಡುವುದಿಲ್ಲ, ನಂಬಿಕೆ ಇಡುವವನು. ಏನ್ರಿ ಇಲ್ಲಿ ಒಂದು ಚೀಯೋನಿನಲ್ಲಿ ಮೂಲೆಗಲ್ಲನ್ನು ಅಂತಾರೆ. ಇದು ಯಾಕೆ ಅನ್ನುವಂಥದ್ದನ್ನು ಆಮೇಲೆ ನಮ್ಗೆ ಗೊತ್ತಾಗತ್ತೆ. ಏನ್ರಿ ಪ್ರಾರಂಭದಲ್ಲೇ ಉತ್ತರ ಸಿಗಲ್ಲ, ಕೊನೆ ತನಕ ನಾವು ನೋಡಿದಾಗ ಅದಕ್ಕೂ ಒಂದು ಉತ್ತರ ನಮಗೆ ಸಿಗುತ್ತೆ. ಉತ್ತರ ಸಿಕ್ಕಾಗ ಏನು ಮಾಡ್ಬೇಕು ಹೇಳಿ? ಆನಂದ ಆಗುತ್ತಾ? ಮನಸ್ಸಿನಲ್ಲಿ ಉಲ್ಲಾಸ ಆಗುತ್ತಾ? ಹಬ್ಬ, ಒಂದು ವಿಷಯವನ್ನು ನಾನು ತಿಳ್ಕೊಂಡೆ. ಪರಿಶೋಧನೆ ಅಂದರೆ ಬೈಬಲ್ ಗ್ರಂಥವನ್ನು ಪರಿಶೋಧನೆ ಮಾಡೋರಿಗೆ ಈ ಆನಂದ ಇರುತ್ತೆ. ಬೈಬಲ್ ಗ್ರಂಥವನ್ನು ತಿಳ್ಕೊಳ್ಬೇಕು, ದೇವರ ವಾಕ್ಯವನ್ನು ಕಲಿಬೇಕು, ಅನೇಕ ವಿಷಯಗಳನ್ನು ಕಲಿತು ನಾನು ದೇವರ ಸೇವೆ ಮಾಡಬೇಕು ಎನ್ನುವಂಥ ಆಸೆ ಇರುತ್ತೆ ನೋಡಿ, ಹಂಬಲ ಇರುತ್ತೆ ನೋಡಿ. ಅಂಥವರಿಗೆ ಆನಂದ ಯಾವಾಗಪ್ಪ ಅಂತ ನೋಡುವಾಗ ಕೆಲವು ವಿಷಯಗಳು ಪ್ರಶ್ನೆ ಬರುತ್ತೆ. ಆ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಾಗ ಏನ್ರಿ, ಜೇನು ತುಪ್ಪ ತಿಂದಷ್ಟು ಸಂತೋಷವಾಗುತ್ತೆ ರೀ. ಹಬ್ಬ, ಎಷ್ಟು ಉಲ್ಲಾಸ, ಎಷ್ಟು ಆನಂದ, ಎಷ್ಟು ಅದ್ಭುತವಾಗಿದೆ ಅಂತ. ಅರ್ಥ ಆಗದೇ ಇದ್ದಾಗ ಅವಾಗ ತಲೆಯೆಲ್ಲ ಕೆರ್ಕೋಬೇಕಾಗ್ತಾ ಇರುತ್ತೆ. ಏನು ದೇವರು ಈ ಥರ ಬರೆಸಿದ್ದಾರೆ, ಒಂದು ಚೂರು ಅರ್ಥ ಆಗ್ತಾಯಿಲ್ಲ ಅಂತ. ಅರ್ಥ ಮಾಡಿಕೊಂಡಾಗ ಇಷ್ಟೊಂದು ಅದ್ಭುತನ ಬೈಬಲ್ ಅಂತ. ಇವಾಗ ಕ್ರೈಸ್ತ ಸಮಾಜದಲ್ಲಿ ಅರ್ಥ ಮಾಡಿಕೊಂಡವರಿದ್ದಾರಾ ಅಥವಾ ಸುಮ್ಮನೆ ಬಂದು ಹೋಗೋರಿದ್ದಾರಂತ ನೋಡುವಾಗ ಅರ್ಥ ಮಾಡಿಕೊಂಡಿರಲಿಲ್ಲ. ದೇವ್ರ ಮೇಲೆ ಪ್ರೀತಿ ಇದೆ, ದೇವ್ರ ಮೇಲೆ ಏನಿದೆ ಅಂತ ನೋಡುವಾಗ ಅಪ್ರೀತಿ ಇದೆ. ಎಂಥ ಪ್ರೀತಿ ಇದೆ? ಸುಮ್ಮನೆ ತುಟಿ ಮಾತುಗಳಲ್ಲಿ ಸ್ವಲ್ಪ ಇದೆ ಅಷ್ಟೇ. ಅದೇನಪ್ಪ ಅಂದ್ರೆ ಮುಂದೆ ಹೋಗ್ತಾ ಇಲ್ಲ. ಅಂದರೆ ಏನು ಹೇಳಬೇಕಿದು? ಈ ಪ್ರೀತಿಯಲ್ಲಿರುವಂಥ ಅರ್ಥ ನೋಡುವಾಗ ಅದರ ಹಿಂದೆ ತ್ಯಾಗ ಇದೆ, ಭಕ್ತಿ ಇದೆ. ಆದರೆ ನಮ್ಮಲ್ಲಿ ಏನಪ್ಪ ಅಂತಂದರೆ ದೇವರಂದರೆ ಒಂಚೂರು ಏನಪ್ಪ ಅಂದರೆ ಭಕ್ತಿ. ಅದಕ್ಕೇನಪ್ಪ ಅಂದರೆ ಒಂದೇ ಮಾತಲ್ಲಿ ಹೇಳಬೇಕಂದ್ರೆ ಮೂಢ ಭಕ್ತಿ ಇಲ್ಲ ಮೂಢ ಪ್ರೀತಿ. ನಿಜವಾದ ಪ್ರೀತಿ ಇದ್ದವರು ಕುಂತಾಗಲೂ ನಿಂತಾಗಲೂ ದೇವರ ಧ್ಯಾನದಲ್ಲಿರ್ತಾರೆ. ಕುಂತಾಗಲೂ ನಿಂತಾಗಲೂ ಮಲಗುವಂಥ ಸಮಯದಲ್ಲಿ ದೇವರ ಧ್ಯಾನದಲ್ಲಿ ಇರ್ತಾರೆ. ನಾವು 4 ಜನ ಇದ್ದರು, 10 ಜನ ಇದ್ದರು, ಅಂಥ ಮಕ್ಕಳಾಗಿರ್ಬೇಕು ನಾವು. ಸ್ವಲ್ಪ ಜನ ಇದ್ದರು. ಅದೇ ಪ್ರಕಾರ ನೇರ ಪ್ರಸಾರದಲ್ಲಿ ವೀಕ್ಷಿಸುವಂಥ ಆತ್ಮೀಯರೆಲ್ಲರಿಗೂ ಹೇಳುವಂಥದ್ದು ಏನಪ್ಪ ಅಂದರೆ, ನಾವು ದೇವರಿಗೆ ಹತ್ತಿರ ಆಗೋಣ. ದೇವರಿಗೆ ಹತ್ತಿರ ಆಗಬೇಕಾದ್ರೆ ನಿನ್ನ ಧ್ಯಾನ, ನಿನ್ನ ಭಕ್ತಿ, ನಂಬಿಕೆ ಅದು ದೇವರ ವಾಕ್ಯದಲ್ಲಿ ದೇವರ ಮೇಲೆ ಇರಲಿ ಪ್ರಿಯರೇ. ಇನ್ನೊಂದು ವಚನವನ್ನು ಕೂಡ ನೋಡೋಣ.
ಇನ್ನೊಂದು ವಚನ ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 22ನೇ ವಚನ ನೋಡಿ. ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 22ನೇ ವಚನ. ಆದರೆ ನೀವು ಚೀಯೋನ್ ಪರ್ವತಕ್ಕೂ ಜೀವಸ್ವರೂಪನಾದ ದೇವರ ಬೆಟ್ಟವಾಗಿರುವ ಪರಲೋಕದ ಯೆರೂಸಲೇಮಿಗೂ ಉತ್ಸಾಹ ಸಂಘದಲ್ಲಿ ಕೂಡಿರುವ ಕೋಟ್ಯಾನುಕೋಟಿ ದೇವದೂತರ ಬಳಿಗೂ ಪರಲೋಕದಲ್ಲಿ ಹೆಸರು ಬರೆಸಿಕೊಂಡಿರುವ ಚೊಚ್ಚಲ ಮಕ್ಕಳ ಸಭೆಗೂ ಎಲ್ಲರಿಗೂ ನ್ಯಾಯಾಧಿಪತಿಯಾಗಿರುವ ದೇವರ ಬಳಿಗೂ ಸಿದ್ಧಿಗೆ ಬಂದಿರುವ ನೀತಿವಂತರ ಆತ್ಮಗಳ ಬಳಿಗೂ ಹೊಸ ಒಡಂಬಡಿಕೆಗೆ ಮಧ್ಯಸ್ಥನಾಗಿರುವ ಯೇಸು ಕ್ರಿಸ್ತನ ಬಳಿಗೂ ಹೇಬೇಲನ ರಕ್ತಕ್ಕಿಂತ ಹಿತಕರವಾಗಿ ಮಾತಾಡುವ ಪ್ರೋಕ್ಷಣ ರಕ್ತದ ಬಳಿಗೂ ಬಂದಿದ್ದೀರಿ. ಅಂದರೆ ಇಲ್ಲಿ ಮೇಲ್ಗಡೆ ಒಂದು ಮಾತು ಏನಪ್ಪ ಅಂತ ನೋಡುವಾಗ, ಚೀಯೋನ್ ಪರ್ವತಕ್ಕೂ ಜೀವಸ್ವರೂಪನಾದ ದೇವರ ಪಟ್ಟಣವಾಗಿರುವ ಪರಲೋಕದ ಯೆರೂಸಲೇಮಿಗೂ, ಓಕೆನಾ, ಉತ್ಸಾಹ ಸಂಘದಲ್ಲಿ ಕೂಡಿರುವ ಕೋಟ್ಯಾನುಕೋಟಿ ದೇವದೂತರ ಬಳಿಗೂ ಪರಲೋಕದಲ್ಲಿ ಹೆಸರು ಬರೆಸಿಕೊಂಡಿರುವ ಚೊಚ್ಚಲ ಮಕ್ಕಳ ಸಭೆಗೂ ಎಲ್ಲರಿಗೂ ನ್ಯಾಯಾಧಿಪತಿಯಾಗಿರುವ ದೇವರ ಬಳಿಗೂ ಸಿದ್ಧಿಗೆ ಬಂದಿರುವ ನೀತಿವಂತರ ಆತ್ಮಗಳ ಬಳಿಗೂ ಹೊಸ ಒಡಂಬಡಿಕೆಗೆ ಮಧ್ಯಸ್ಥನಾಗಿರುವ ಯೇಸು ಕ್ರಿಸ್ತರ ಬಳಿಗೂ ಹೇಬೇಲನ ರಕ್ತಕ್ಕಿಂತ ಹಿತಕರವಾಗಿ ಮಾತಾಡುವ ಪ್ರೋಕ್ಷಣ ರಕ್ತದ ಬಳಿಗೂ ಬಂದಿದ್ದೀರಿ. ನಾವು ಬಂದಿದ್ದೀವಿ ಅಂತ ಹೇಳ್ತಾರೆ ಪ್ರೇಮ. ಅಂದರೆ ಅಲ್ಲಿ ಯಾವುದನ್ನು ಸೇರಿಸಿದ್ದಾರೆ? ಚೀಯೋನು ಪಟ್ಟಣ. ಅದರ ಜೊತೆಗೆ ಇನ್ನೊಂದು ಯಾವುದು ಸೇರಿಸಿದ್ದಾರೆ? ಯೆರೂಸಲೇಮ್ ಪಟ್ಟಣ. ಚೀಯೋನ್ ಪಟ್ಟಣಕ್ಕೆ, ಯೆರೂಸಲೇಮ್ ಪಟ್ಟಣಕ್ಕೆ ಹೇಳಿರುವಂಥದ್ದು ಏನಪ್ಪ ಅಂತ ನೋಡುವಾಗ, ಪರಿಶುದ್ಧವಾದಂಥ ಪಟ್ಟಣ. ಇಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಯಾಕೆ ಸೇರಿಸಿದ್ದಾರೆ? ಸ್ಥಳಕ್ಕೆ ಹೇಳಿದ್ದಾರಾ ಅಥವಾ ಬೇರೆ ಯಾವುದಕ್ಕೆ ಹೇಳಿದ್ದಾರೆ ಎನ್ನುವುದನ್ನು ಆಲೋಚನೆ ಮಾಡೋಣ. ಅಂದರೆ ಚೀಯೋನ್ ಪಟ್ಟಣ ಅಂತಿದೆಯಲ್ಲ, ಚೀಯೋನ್ ಪಟ್ಟಣ ಅಂದರೆ ಒಂದು ಪ್ರಾಂತಕ್ಕೆ ಸಂಬಂಧಪಟ್ಟದ್ದ, ಯೆರೂಸಲೇಮ್ ಪಟ್ಟಣ ಒಂದು ಪ್ರಾಂತಕ್ಕೆ ಸಂಬಂಧಪಟ್ಟದ್ದ. ಈ 12ನೇ ಅಧ್ಯಾಯದಲ್ಲಿ ಹೇಳಿರುವಂಥದ್ದು ಗೊತ್ತಾಗಬೇಕಾದ್ರೆ ನಾವು ಪ್ರಾರಂಭದಲ್ಲಿ ಹೋಗಬೇಕಾಗತ್ತೆ. ಇವೆಲ್ಲ ಗೊತ್ತಾಗಬೇಕಾದ್ರೆ ಈ ಚೀಯೋನ್ ಪಟ್ಟಣ, ಇಲ್ಲಾಂದರೆ ಯೆರೂಸಲೇಮ್ ಪಟ್ಟಣ, ಇದು ದೇವರ ಪಟ್ಟಣ ಎಂದು, ಇದು ಪರಿಶುದ್ಧ ಪಟ್ಟಣವೆಂದು, ಇದು ಜೀವಸ್ವರೂಪನಾದ ದೇವರ ಪಟ್ಟಣವೆಂದು ಯಾಕೆ ಹೇಳಿದ್ದಾರೆ ಎನ್ನುವಂಥದ್ದು ನೀವು ಗಮನ ಕೊಟ್ಟು ಕೇಳಬೇಕಾಗತ್ತೆ. ತುಂಬ ಜನ ಏನು ಮಾಡ್ತಾ ಇರ್ತಾರೆ ಅಂತ ನೋಡುವಾಗ, ನಮ್ಮದು ಚೀಯೋನು ಪಟ್ಟಣ, ನಮ್ಮದು ಚೀಯೋನು ಸಭೆ, ಇದು ದೇವರ ಸಭೆ, ಇದು ಪರಿಶುದ್ಧವಾದಂಥ ಸಭೆ ಅಂತ ಬೋರ್ಡ್ ಹಾಕಿದ್ದಾರೆ. ಬೋರ್ಡ್ ಹಾಕ್ಕೊಂಡಿದ್ದಾರೆ. ಅವ್ರು ಹೇಳ್ಕೊಳ್ತಾರೆ. ಅವ್ರು ಹೇಳ್ಕೊಳ್ಳುವಂಥದ್ದು ಸರಿನಾ? ವಾಕ್ಯದ ಪ್ರಕಾರ ಸರಿನಾ ತಪ್ಪಾ ಅಂತ ಕೊನೆ ತನಕ ನಾವು ಇದ್ರ ಬಗ್ಗೆ ಪರಿಶೋಧನೆ ನೋಡಿ. ಇದಕ್ಕೆ ಯಾಕೆ ಚೀಯೋನು ಪಟ್ಟಣ ಅಂದರೆ ಪರಿಶುದ್ಧ ಪಟ್ಟಣವೆಂದು, ದೇವರ ಪಟ್ಟಣವೆಂದು ಯಾಕೆ ಅದಕ್ಕೆ ಬಂದಿದೆ ಹೆಸರು ಅಂತ ಗೊತ್ತಾಗಬೇಕಾದ್ರೆ, ಇದು ಪ್ರಾರಂಭದಲ್ಲಿ ಎಲ್ಲಿದೆ, ಯಾವ ಮೂಲೆ ಇದೆ, ಯಾವ ಸ್ಥಳಕ್ಕೆ ಹೇಳಿದ್ದಾರೆ ಎಂದು ಪ್ರಿಯರ ದೇವರ ಮಕ್ಕಳಿರ ನಾವು ವಾಕ್ಯದ ಮೂಲಕ ಆಲೋಚನೆ ಮಾಡೋಣ. ಒಂದು ಸಾರಿ 2ನೇ ಸಮುವೇಲನ ಗ್ರಂಥ 5ನೇ ಅಧ್ಯಾಯ 7ನೇ ವಚನವನ್ನು ನೋಡಿ. 2ನೇ ಸಮುವೇಲನ ಗ್ರಂಥ 5ನೇ ಅಧ್ಯಾಯ 7ನೇ ವಚನ. ಆದರೂ ಅವನು ಈಗ ದಾವೀದನ ನಗರವೆನಿಸಿಕೊಳ್ಳುವ ಚೀಯೋನು ಕೋಟೆಯನ್ನು ಸ್ವಾಧೀನಪಡಿಸಿಕೊಂಡನು. ಯಾವುದನ್ನು? ದಾವೀದು ನಗರವೆಂದು ಕರೆಯಲ್ಪಡ್ತಾ ಇದೆಯಂತೆ. ಯಾವುದು ಕರೆಯಲ್ಪಡ್ತಾ ಇದೆಯಂತೆ ಪ್ರಿಯರಿದು? ದಾವೀದನ ನಗರವೆನಿಸಿಕೊಳ್ಳುವ ಚೀಯೋನ್ ಕೋಟೆಯನ್ನು ಸ್ವಾಧೀನಪಡಿಸಿಕೊಂಡನು. ಅಂದರೆ ದಾವೀದನು ಸ್ವಾಧೀನಪಡಿಸಿಕೊಳ್ಳೋದಕ್ಕಿಂತ ಮುಂಚೆ ಯಾರೋ ಬಳಿಯಲ್ಲಿದೆ ಅದು. ಅಂದರೆ ಯಾರೋ ಇದ್ದಾರೆ ಅವರು ಅಂತ ನೋಡುವಾಗ, ಮೇಲ್ಗಡೆ ಮಾತು ನೋಡುವಾಗ 6ನೇ ವಚನದಲ್ಲಿ, ದಾವೀದನು ತನ್ನ ಜನರನ್ನು ಕರಕೊಂಡು ಯೆರೂಸಲೇಮಿನಲ್ಲಿದ್ದ ದೇಶದ ಮೂಲ ನಿವಾಸಿಗಳಾದ ಯೆಬೂಸಿಯರಿಗೆ ವಿರೋಧವಾಗಿ ಹೊರಟನು. ಸಾಕು, ಯೆಬೂಸಿಯರಿಗೆ ವಿರೋಧವಾಗಿ ಹೊರಟನಂತ ಇರುತ್ತೆ. ಅಂದರೆ ಈ ಚೀಯೋನು ಪಟ್ಟಣ ಎನ್ನುವಂಥದ್ದು ಇದೆಯಲ್ವ, ಈ ಚೀಯೋನು ಪಟ್ಟಣ ಅಂದರು, ಯೆರೂಸಲೇಮ್ ಪಟ್ಟಣ ಅಂದರು
ಪ್ರಿಯರಾದ ದೇವ್ರ ಮಕ್ಕಳಿಗೆ, ಯೆರೂಸಲೇಮು ಎನ್ನುವಂಥದ್ದು ಒಂದು ಪಟ್ಟಣ ಇದೆ. ಆ ಯೆರೂಸಲೇಮ್ ಪಟ್ಟಣದಲ್ಲಿ ಚಿಯೋನು ಎನ್ನುವಂಥದ್ದು ಇದೊಂದು ಒಂದು ಸ್ಥಳ ಇದೆ. ಓಕೆನಾ? ಅದು ಒಂದೇ ಭಾಗದಲ್ಲಿ. ಇವಾಗ ಬೆಂಗಳೂರು ಪಟ್ಟಣ, ಬೆಂಗಳೂರು ಮಹಾನಗರ, ಈ ಬೆಂಗಳೂರು ಮಹಾನಗರದಲ್ಲಿ ಈ ಬಾಗ್ಲೂರು ಎನ್ನುವಂಥದ್ದೊಂದು ಭಾಗ ಇದೆಯಲ್ವ, ಇದೆಯಲ್ವ? ಅದೇ ಪ್ರಕಾರ ಯೆರೂಸಲೇಮ್ ಪಟ್ಟಣ ಎನ್ನುವಂಥದ್ದು ಒಂದು ಉನ್ನತ ಸ್ಥಾನ ಇರುವಾಗ ಅದ್ರ ಜೊತೆಗೆ ಚಿಯೋನು ನಗರ, ಚಿಯೋನು ಪಟ್ಟಣ ಅದು ಕೂಡ ಇದೆ ರೀ. ಕೆಲವು ಸಂದರ್ಭಗಳಲ್ಲಿ ಚಿಯೋನು ನಗರ ಇಲ್ಲ ಯೆರೂಸಲೇಮ್ ಪಟ್ಟಣ ಒಂದೇ ನಗರವೆಂದು, ಒಂದೇ ಪಟ್ಟಣವೆಂದು ಕೂಡ ಅನೇಕ ಸ್ಥಳಗಳಲ್ಲಿ ತೋರಿಸಿದ್ದಾರೆ. ಚಿಯೋನು ನಗರ, ಯೆರೂಸಲೇಮ್ ಪಟ್ಟಣ ಎರಡು ಸೇರಿ ಒಂದಕ್ಕೆ ಹೋಲಿಸಿ ಹೇಳಿದ್ದಾನೆ. ಚಿಯೋನು ನಗರವೆಂದು, ಯೆರೂಸಲೇಮ್ ಪಟ್ಟಣವೆಂದು. ಇದು ಯಾರ ಪಟ್ಟಣವಂತೆ? ದಾವೀದನ ಪಟ್ಟಣವೆಂದು, ದಾವೀದನ ನಗರವೆಂದು ಅಂತ ಹೇಳ್ತಾರೆ. ಚಿಯೋನ್ ನಗರ, ಯೆರೂಸಲೇಮ್ ನಗರ, ಯೆರೂಸಲೇಮ್ ಪಟ್ಟಣ ಇವೆರಡು ಒಂದಕ್ಕೆ, ಅಂದರೆ ಪಕ್ಕಪಕ್ಕದಲ್ಲಿ ಇರುವುದರಿಂದ ಒಂದಕ್ಕೆ ಹೇಳಿದ್ದಾರೆ. ಅಲ್ಲಿ ದಾವೀದನು ಏನು ಮಾಡ್ಕೊಂಡಿದ್ದಾನೆ? ಅರಮನೆ ಮಾಡಿಕೊಂಡಿದ್ದಾನೆ. ದಾವೀದನು ಆ ಒಂದು ಪ್ರಾಂತದಲ್ಲಿ ಅರಮನೆ ಮಾಡಿಕೊಂಡಿರುವುದರಿಂದ ಅದು ದಾವೀದನ ನಗರವೆಂದು ಕರೆಯಲ್ಪಡ್ತಾ ಇದೆ. ದಾವೀದನು ಅರಮನೆ ಮಾಡಿಕೊಂಡಿರುವುದರಿಂದ ದಾವೀದನ ನಗರ ಎಂದು ಕರೆಯಲ್ಪಡ್ತಾ ಇದೆ, ಒಳ್ಳೆಯದು. ಅದೇ ನಗರಕ್ಕೆ ಇನ್ನೊಂದು ಹೆಸರು ಏನು ಕರೆಯಲ್ಪಡ್ತಾ ಇದೆ ಗೊತ್ತಾ? ದೇವರ ನಗರಿ ಎಂದು ಕೂಡ ಕರೆಯಲ್ಪಡ್ತಾ ಇದೆ. ಅದಕ್ಕೆ ಇನ್ನೊಂದು ದೇವನಗರಿ ಎಂದು. ಪ್ರಿಯರ ದೇವರ ಮಕ್ಕಳಿರ, ಯೆಶಾಯನ ಗ್ರಂಥ 52ನೇ ಅಧ್ಯಾಯ 1ನೇ ವಚನವನ್ನು ನೋಡಿ. ಯೆಶಾಯನ ಗ್ರಂಥ 52:1. ಚಿಯೋನೇ ಎಚ್ಚರಗೊಳ್ಳು, ಎಚ್ಚರಗೊಳ್ಳು, ನಿನ್ನ ಪ್ರತಾಪವನ್ನು ಧರಿಸಿಕೋ. ಯೆರೂಸಲೇಮೇ ಪರಿಶುದ್ಧ ಪಟ್ಟಣವೇ, ನಿನ್ನ ಚಂದದ ಉಡುಪನ್ನು ಹಾಕಿಕೋ, ನಿನ್ನ ಚಂದದ ಉಡುಪನ್ನು. ಯೆರೂಸಲೇಮೇ ಪರಿಶುದ್ಧ ಪಟ್ಟಣವೇ, ಯೆರೂಸಲೇಮೇ ಪರಿಶುದ್ಧ ಪಟ್ಟಣವೇ ಅಂತ. ಯೆರೂಸಲೇಮು ಪರಿಶುದ್ಧ ಪಟ್ಟಣವ ಅಂದರೆ ಯೆರೂಸಲೇಮ್ ಆಗಿರ್ಬೋದು, ಚಿಯೋನು ಆಗಿರ್ಬೋದು, ಒಂದು ಪ್ರಾಂತಕ್ಕೆ, ಒಂದು ಸ್ಥಳಕ್ಕೆ ಹೇಳಿರುವಂಥದ್ದು. ಯೆರೂಸಲೇಮ್ ಪಟ್ಟಣ ಇಲ್ಲಾಂದರೆ ಚಿಯೋನು ಪಟ್ಟಣ ಅದು ಪರಿಶುದ್ಧ ಪಟ್ಟಣನ. ದಾವೀದು ಪಟ್ಟಣ ಅಂದರೆ ದಾವೀದನು ಮಹಾರಾಜನಾಗಿರುವುದರಿಂದ ದಾವೀದನ ಪಟ್ಟಣ ಅಂದರೆ ಸರಿ ಇದೆ, ಹೌದಲ್ವ? ದಾವೀದನ ಪಟ್ಟಣ ಅಂದರೆ ಓಕೆ. ದಾವೀದನ ಪಟ್ಟಣವಾಗಿರುವಂಥ ಚಿಯೋನ್ ನಗರ ಇಲ್ಲ ಯೆರೂಸಲೇಮ್ ನಗರ ಪರಿಶುದ್ಧ ಪಟ್ಟಣವೆಂದು ಯಾಕೆ ಬಂತು ಅನ್ನೋದನ್ನು ಗಮನಿಸೋಣ. ಇವಾಗ ಇನ್ನೊಂದು ಮಾತನ್ನು ನೋಡೋಣ. ಕೀರ್ತನೆ ಗ್ರಂಥ 48ನೇ ಅಧ್ಯಾಯ, ಕೀರ್ತನೆ ಗ್ರಂಥ 48ನೇ ಅಧ್ಯಾಯ 1ನೇ ವಚನ 2ನೇ ವಚನವನ್ನು ನೋಡಿ. ಕೀರ್ತನೆ ಗ್ರಂಥ 48ನೇ ಅಧ್ಯಾಯ 1ನೇ ವಚನ 2ನೇ ವಚನ. ಯೆಹೋವನು ಮಹೋನ್ನತನು, ನಮ್ಮ ದೇವರು ತನ್ನ ಪರಿಶುದ್ಧ ಪರ್ವತ ನಗರದಲ್ಲಿ ಸರ್ವಸ್ತುತಿ ಪಾತ್ರನಾಗಿದ್ದಾನೆ. ರಾಜಾದಿ ರಾಜನ ಪಟ್ಟಣವಿರುವ ಚಿಯೋನು ಪರ್ವತವು ಉತ್ತರ ದಿಕ್ಕಿನಲ್ಲಿ ಉನ್ನತವಾಗಿ ರಮ್ಯವಾಗಿಯೂ ಭೂಲೋಕದಲ್ಲೆಲ್ಲ ಕಂಗೊಳಿಸುತ್ತಿರುವುದು ಅಂತ ನೋಡಿ. ಪ್ರಿಯರಾದ ದೇವ್ರ ಮಕ್ಕಳಿರ, ಇದಕ್ಕೆ ದೇವರು ತನ್ನ ಪರಿಶುದ್ಧ ಪರ್ವತ ನಗರದಲ್ಲಿ ಸರ್ವಸ್ತುತಿ ಪಾತ್ರನಾಗಿದ್ದಾನೆ. ರಾಜಾದಿ ರಾಜನ ಪಟ್ಟಣವಿರುವ ಚಿಯೋನು ಪರ್ವತವು, ಚಿಯೋನು ಪರ್ವತವು, ಯೆರೂಸಲೇಮ್ ಪರ್ವತವು ಪರಿಶುದ್ಧ ಪರ್ವತವು, ಅದು ದೇವರ ನಗರಿ, ಅದು ಒಳ್ಳೆ ನಗರಿ ಅಂತ ಅನೇಕ ಸಾರಿ ಹೇಳಿದ್ದಾನೆ. ಇನ್ನೊಂದು ಮಾತು ಕೂಡ ಅದಕ್ಕೆ ಹೋಲಿಸಿದ್ದಾನೆ. ಯಾವುದಕ್ಕೆ ಹೋಲಿಸಿದ್ದಾನೆ ಅಂತ ನೋಡುವಾಗ ಎಲ್ಲಿರುತ್ತೆ ಆ ಮಾತು? ಒಂದು ಸಾರಿ ಪ್ರಲಾಪಗಳು 4ನೇ ಅಧ್ಯಾಯ 18ನೇ ವಚನದಲ್ಲಿ ಅನಿಸುತ್ತೆ, ಅದು ಒಂದು ಸಾರಿ ನೋಡೋಣ, ಅಲ್ಲಿ ಕೂಡ ನೋಡೋಣ. ಪ್ರಲಾಪಗಳು 4ನೇ ಅಧ್ಯಾಯ 22ನೇ ವಚನ ಪ್ರಿಯರಿ, 22ನೇ ವಚನ. ಚಿಯೋನೆಂಬ ಯುವತಿಯೇ, ನಿನ್ನ ದೋಷ ಫಲವೆಲ್ಲ ಅನುಭವಿಸುತ್ತೀರುತ್ತಿ. ಚಿಯೋನಿ ನಗರಿ ಎಂಬ ಯುವತಿಯೇ ಅಂತ ಹೇಳ್ತಾನೆ. ಅಂದರೆ ಚಿಯೋನಿಗೆ ಯುವತಿ ಎಂದು. ಇನ್ನು ಕೆಲವು ಸಂದರ್ಭಗಳಲ್ಲಿ ಚಿಯೋನು ನಗರಕ್ಕೆ ಪತಿ ಅಂದರೆ ಪತ್ನಿ, ತನ್ನ ಹೆಂಡತಿ ಎಂದು ಕೂಡ ಹೋಲಿಸ್ತಾನೆ.